ಕಳೆದ ಒಂದು ತಿಂಗಳಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿ ಸಾವನ್ನಪ್ತಾ ಇರುವಂತಹ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರುವಂಥದ್ದು. ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಹೃದಯಾಘಾತ ಮತ್ತು ಹೃದಯಾಘಾತದಿಂದ ಸಾವನ್ನಪ್ತಾ ಇರುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ ಹೃದಯಾಘಾತ, ಕಾರ್ಡಿಯಾಕ್ ಅರೆಸ್ಟ್. ಈ ಜಿಲ್ಲೆಯ ಜನರ ಹೃದಯಕ್ಕೆ ಏನಾಗ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ. ಹೃದಯಾಘಾತಕ್ಕೆ ಇಂದು ಒಂದೇ ದಿನ 3 ಬಲಿಯಾಗಿರುವಂಥದ್ದು. ರಜೆಗೆಂದು ಬಂದ ಯೋಧನಿಗೆ ಹೃದಯಾಘಾತ ಆಗಿದೆ. ಕಾಲೇಜಿನ ಪ್ರೊಫೆಸರ್ಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು. ಹೃದಯಾಘಾತಕ್ಕೆ 50 ವರ್ಷದ ಲೇಪಾಕ್ಷಿ ಎನ್ನುವಂಥ ಮಹಿಳೆ ಕೂಡ ಬಲಿಯಾಗಿದೆ. ಮುತ್ತಯ್ಯ, ಲೋಹಿತ್ ಮತ್ತು ಮಹಿಳೆ ಲೇಪಾಕ್ಷಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ಹಾಸನ ಜಿಲ್ಲೆಯಲ್ಲಿ ಕಳೆದ 3 ದಿನದ ಹಿಂದೆ ಕೂಡ ಒಂದು ಹೃದಯಾಘಾತದ ಪ್ರಕರಣ ಬೆಳಕಿಗೆ ಬಂದಿದ್ದು, ಸಾವನ್ನಪ್ಪಿದ್ದಂಥದ್ದು. ಇಂದು ಒಂದೇ ದಿವಸ 3 ಒಟ್ಟಿಗೆ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹದ್ದು ಹಾಸನ ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ. ಒಬ್ಬ ಯೋಧ, ಸೇನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಯೋಧ ಲೋಹಿತ್ ರಜೆಗೆ ಅಂತ ಬಂದಿದ್ದರು ಊರಿಗೆ. ಜುಲೈ 3ಕ್ಕೆ ಮರಳಬೇಕಾಗಿತ್ತು ಅವರ ಕೆಲಸಕ್ಕೆ. ಆದರೆ ರಜೆಗೆ ಅಂತ ಬಂದಿದ್ದಂತಹ ಲೋಹಿತ್ ಯೋಧ ಅವರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು. ಇನ್ನು ಒಂದು ಖಾಸಗಿ ಕಾಲೇಜಿನ ಪ್ರೊಫೆಸರ್ ಆಗಿರುವಂತಹ ಮುತ್ತಯ್ಯ ಅನ್ನುವಂಥವ್ರಿಗೂ ಕೂಡ 50 ವರ್ಷದ ಮಹಿಳೆ ಲೇಪಾಕ್ಷಿ ಸಾವನ್ನಪ್ಪಿರುವಂಥದ್ದು. ಬೇಲೂರು ಪಟ್ಟಣದ JP ನಗರದ ನಿವಾಸಿ ಲೇಪಾಕ್ಷಿ. ಕಾಲೇಜಿನ ಪ್ರೊಫೆಸರ್ಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು. ಕಾಲೇಜಿನ ಪ್ರಾಧ್ಯಾಪಕ ಮುತ್ತಯ್ಯ ದುರ್ಮರಣವನ್ನು ಹೊಂದಿರುವಂಥದ್ದು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ಮುತ್ತಯ್ಯ, ಹೊಳೆನರಸೀಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಹೃದಯಾಘಾತದ ಪ್ರಕರಣ. ಕಾಲೇಜಿನ ಪ್ರೊಫೆಸರ್ ಮುತ್ತಯ್ಯ, ಹಾಸನ ಜಿಲ್ಲೆಯ JP ನಗರದ ನಿವಾಸಿ 50 ವರ್ಷದ ಮಹಿಳೆ ಲೇಪಾಕ್ಷಿ ಮತ್ತು ಯೋಧ ಲೋಹಿತ್, 3 ಒಟ್ಟಿಗೆ ದುರ್ಮರಣವನ್ನು ಹೊಂದಿರುವಂಥದ್ದು ಇಂದು ಆದಂತಹ ಹೃದಯಾಘಾತದ ಒಂದು ಪ್ರಕರಣದಲ್ಲಿ. ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಗೊತ್ತಿಲ್ಲ ಯಾತಕ್ಕಾಗಿ ಈ ರೀತಿಯಾಗಿ ಹೃದಯಾಘಾತಗಳು ಸಂಭವಿಸ್ತಾ ಇದೆ, ಯಾತಕ್ಕಾಗಿ ಈ ರೀತಿಯಾದಂಥ ಅಕಾಲಿಕ ದುರ್ಮರಣಗಳಾಗ್ತಾ ಇದೆ ಅನ್ನುವಂಥದ್ದು. ಇದು ಆರೋಗ್ಯದ ಒಂದು ಫಾಲೋ ಅಪ್ ಯಾವ ರೀತಿ ಮಾಡ್ತೀವಿ ನಾವು, ಹೆಲ್ದಿ ಹ್ಯಾಬಿಟ್ಸ್ ಇರಬಹುದು, ಹೆಲ್ದಿ ರೊಟೀನ್ ಇರಬಹುದು, ಅದು ವ್ಯಾಯಾಮದ ಕೊರತೆಯೋ, ಒಟ್ಟಾರೆ ಹೃದಯಾಘಾತಕ್ಕೆ ಹಲವಾರು ಕಾರಣ. ರಜೆಗೆಂದು ಬಂದ ಯೋಧನಿಗೆ ಹೃದಯಾಘಾತ ಆಗಿರುವಂಥದ್ದು. ಕೆಂಬಾಳುವಲ್ಲಿ ಹೃದಯಾಘಾತಕ್ಕೆ ಲೋಹಿತ್ ಬಲಿಯಾಗಿರುವಂಥದ್ದು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಕೆಂಬಾಳು ಗ್ರಾಮ. 18 ವರ್ಷದಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಲೋಹಿತ್. ಜುಲೈ 3ಕ್ಕೆ ರಜೆ ಮುಗಿಸಿ ಕರ್ತವ್ಯಕ್ಕೆ ತೆರಳಬೇಕಾಗಿತ್ತು ಯೋಧ ಲೋಹಿತ್. ಆದರೆ ಇಂದು ಹೃದಯಾಘಾತದಿಂದ ಲೋಹಿತ್ ಸಾವನ್ನಪ್ಪಿದ್ದಾರೆ. ಕಳೆದ 18 ವರ್ಷದಿಂದ ಸೇನೆಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಲೋಹಿತ್. ರಜೆ ಮೇಲೆ ಕೆಂಬಾಳು ಅವರ ಹುಟ್ಟಿದಂತಹ ಊರು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಕೆಂಬಾಳು ಗ್ರಾಮ. ರಜೆ ಮೇಲೆ ಬಂದಿದ್ದಂಥವರು ಲೋಹಿತ್, 18 ವರ್ಷದಿಂದ ಸೇನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಯೋಧ ಕೂಡ ಇದೀಗ ಹಾರ್ಟ್ ಅಟ್ಯಾಕಿಂದ ಸಾವನ್ನಪ್ಪಿರುವಂಥದ್ದು. ಇಂದು ಹೃದಯಾಘಾತದಿಂದ ಲೋಹಿತ್ ಸಾವನ್ನಪ್ಪಿದ್ದಾರೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೃದಯಾಘಾತ. ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಜನರ ಸಾವಾಗ್ತಾ ಇರುವಂಥದ್ದು. ಕಳೆದ 40 ದಿನದಲ್ಲಿ 21 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿರುವಂಥದ್ದು. ಸರಣಿ ಸಾವಿಗೆ ಬೆಚ್ಚಿ ಬಿದ್ದಿದ್ದಾರೆ ಹಾಸನ ಜಿಲ್ಲೆಯ ಜನ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ ಹೃದಯಾಘಾತಕ್ಕೆ ಬಲಿಗಳು. ಕಳೆದ 40 ದಿನದಲ್ಲಿ 21 ಈ ಒಂದು ಹಾರ್ಟ್ ಅಟ್ಯಾಕ್ ಪ್ರಕರಣದಲ್ಲಿ ಸಾವನ್ನಪ್ಪಿರುವಂಥದ್ದು. ಸರಣಿಯ ಒಂದು ಹೃದಯಾಘಾತದ ಸಾವುಗಳು. ಜೂನ್ 12 KSRTC ಬಸ್ನಲ್ಲಿ ಸಾರಿಗೆ ಸಿಬ್ಬಂದಿ ನಾಗಪ್ಪ ಸಾವನ್ನಪ್ಪಿದ್ದಂಥದ್ದು. ಜೂನ್ 13 ಚನ್ನರಾಯಪಟ್ಟಣದ ಗ್ರಾಮ ಲೆಕ್ಕಿಗ ದೇವರಾಜ್ ಬಲಿಯಾಗಿದ್ದ ಹೃದಯಾಘಾತಕ್ಕೆ. ಇದು ಹಾಸನ ಜಿಲ್ಲೆಯಲ್ಲಾದಂತಹ ಪ್ರಕರಣಗಳನ್ನು ಹೇಳ್ತಾ ಇರುವಂಥದ್ದು. ಜೂನ್ 14 ಕಾಂತರಾಜು ಸತೀಶ್ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿರುವಂಥದ್ದು. ಸರಣಿ ಹೃದಯಾಘಾತದ ಪ್ರಕರಣಗಳು. ಜೂನ್ 18 ಅರಸೀಕೆರೆಯ ಅರಣ್ಯ ಇಲಾಖೆ ನೌಕರ ನವೀನ್ ಮೃತರಾಗಿದ್ದಾರೆ ಹಾರ್ಟ್ ಅಟ್ಯಾಕ್ನಿಂದ. 40 ದಿನದಲ್ಲಿ 21 ಸಾವಿನ ಪ್ರಕರಣ. ಜೂನ್ 21 ಬೇಲೂರಿನ ನಿಷಾದ್ ಅಹಮದ್ ಕೂಡ ಸಾವನ್ನಪ್ಪಿದ ಹೃದಯಾಘಾತದಿಂದ.
21 ಸಾವು 40 ದಿನದಲ್ಲಾಗಿರುವಂಥದ್ದು. ಜೂನ್ 25 ಚನ್ನರಾಯಪಟ್ಟಣದಲ್ಲಿ 32 ವರ್ಷದ ಯೋಗೇಶ್. ಇದು ಎಲ್ಲವೂ ಕೂಡ ಹಾಸನ ಜಿಲ್ಲೆಯಲ್ಲಿ ಆದಂಥದ್ದು. ಯಾಕೆ ಹಾಸನ ಜಿಲ್ಲೆಯಲ್ಲಿ ಇಷ್ಟು ಪ್ರಕರಣಗಳು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಜೂನ್ 26 ಹೊಳೆ ನರಸೀಪುರದಲ್ಲಿ 22 ವರ್ಷದ ಸುಪ್ರೀತಾ. ಹೀಗೆ ಅದು ಮಧ್ಯವಯಸ್ಕರಿರಬಹುದು, ಯಂಗ್ಸ್ಟರ್ಸ್ ಇರಬಹುದು, ಹತ್ರ 50 ವರ್ಷದವರು. 21 ಸಾವು. ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವು ವಿಚಾರ. ಬೆಂಗಳೂರಿನಲ್ಲಿ ಸಂಸದ ಡಾಕ್ಟರ್ ಮಂಜುನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮನುಷ್ಯನಿಗೆ ಒತ್ತಡದಿಂದ ಹೃದಯಾಘಾತ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ದಾರೆ ಡಾಕ್ಟರ್. ಶೀಘ್ರ ಕೆಲಸ ಮುಗಿಸೋ ತವಕದಿಂದ ಹೃದಯಕ್ಕೆ ಮಾರಕ. ಧೂಮಪಾನ ಹೃದಯಾಘಾತಕ್ಕೆ ಪ್ರಮುಖ ಕಾರಣವಾಗಿದೆ. ನಮಗೆ ಒತ್ತಡ ಎಂಬುದು ಆಧುನಿಕ ತಂಬಾಕು ಇದ್ದಂತೆ ಅಂತ ಹೇಳಿದ್ದಾರೆ ಡಾಕ್ಟರ್. ಡಾಕ್ಟರ್ ಮಂಜುನಾಥ್ ಜಯದೇವ ಹೃದ್ರೋಗ ಸಂಸ್ಥೆಯ ಡೈರೆಕ್ಟರ್ ಆಗಿದ್ದಂಥವರು, ಇದೀಗ ಸಂಸದರು, ಹೃದ್ರೋಗ ತಜ್ಞರು. ಅತಿಯಾದಂತಹ ಒತ್ತಡದಿಂದ ಈ ರೀತಿಯಾದಂಥ ಹೃದಯಾಘಾತಗಳಾಗ್ತಾ ಇದೆ ಅಂತ ಹೇಳಿದ್ದಾರೆ. ಮತ್ತು ಮೇಲಾಗಿ ಧೂಮಪಾನದಿಂದ ಅತಿಯಾದಂಥ ಹೃದಯಾಘಾತ ಆಗತ್ತೆ. ನಮಗೆ ಒತ್ತಡ, ಪ್ರೆಷರ್ ಅನ್ನುವಂಥದ್ದು ಆಧುನಿಕ ತಂಬಾಕಿದ್ದಂತೆ ಅಂತ ಹೇಳಿದ್ದಾರೆ. ಅಂದರೆ ಈ ಕೆಲಸ ಬೇಗ ಮುಗಿಸ್ಬಿಡ್ಬೇಕು ಅಥವಾ ಏನೋ ಒಂದು ಈ ಒತ್ತಡವನ್ನು ಎಷ್ಟು ನಮ್ಮ ಮೇಲೆ ನಾವು ಹಾಕೊಳ್ತೀವಿ ಅದರಿಂದ ಹೃದಯಾಘಾತ ಆಗುತ್ತೆ ಅಂತ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಜೊತೆ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಆಂಜನಪ್ಪ ಸರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಏನೇ ಒಂದು 40 ದಿನದಲ್ಲಿ 21 ಹೃದಯಾಘಾತದ ಪ್ರಕರಣಗಳು, ಅಂದರೆ ಈ ಯಂಗ್ಸ್ಟರ್ಸ್ ಇರಬಹುದು, ಮಧ್ಯವಯಸ್ಕರಿರಬಹುದು, ನಿಯರಿಂಗ್ 50s ಇರಬಹುದು, ಎಲ್ಲರಿಗೂ ಏನು ಅತಿಯಾದಂಥ ಒತ್ತಡ ಕಾರಣ ಅಂತ ಹೇಳಬೇಕಾ, ವ್ಯಾಯಾಮದ ಕೊರತೆಯೋ ಅಥವಾ ಹೆಚ್ಚಿನ ವ್ಯಾಯಾಮವೋ ಅಥವಾ ಆಹಾರ ಪದ್ಧತಿಯ ಒಂದು ಕೊರತೆಯೋ ಗೊತ್ತಿಲ್ಲ. ಯಾತಕ್ಕಾಗಿ ಇಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ? ತಾವು ಏನಿದ್ರ ಬಗ್ಗೆ ಹೇಳ್ತೀರಾ ಅಂತ ಸರ್? ಇಲ್ಲ, ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಮಲ್ಟಿಪಲ್ ಫ್ಯಾಕ್ಟರ್ಸ್, ಒಂದಲ್ಲ. ಹೃದಯ ಯಾವತ್ತೂ ಕೂಡ ಸ್ಟ್ರೆಸ್ ಅಂಡ್ ಸ್ಟ್ರೈನ್, ಡಯಟ್, ಸರಿ, ಲ್ಯಾಕ್ ಆಫ್ ಎಕ್ಸರ್ಸೈಸ್, ಇವಿಷ್ಟು ಕಾರಣ. ಅಂಡ್ ಇನ್ನೊಂದು ನಿಮ್ಗೆ ಹೇಳ್ತೀನಿ, ಸಡನ್ ಆಗಿ 10 ಜನ ಸತ್ತಾಗಿ ಇಟ್ ಬಿಕಮ್ಸ್ ಎ ಬಿಗ್ ನ್ಯೂಸ್. ಆಕ್ಚುಲಿ ಈಚೀಚೆಗೆ ಯಂಗ್ಸ್ಟರ್ಸ್ ತುಂಬಾ ಜನ ಸಾಯ್ತಾ ಇದ್ದಾರೆ. ಏನಂದ್ರೆ ಇವು ಸುದ್ದಿ ಆದಾಗೆ ಜನಗಳಿಗೆಲ್ಗೂ ಅವೇರ್ನೆಸ್ ಬರುತ್ತೆ. ಬಟ್ ನಾನು MBBS ಓದೋವಾಗೆ ಮಕ್ಕಳು ತಂದೆಯನ್ನು ಕರ್ಕೊಂಡ್ ಬರೋರು. ಇವತ್ತು ರಿವರ್ಸ್ ಆಗಿದೆ. ದೇರ್ ಇಸ್ ನೋ ಡೌಟ್. ಇದಕ್ಕೆ ಮೇನ್ ಕಾರಣ ಜಂಕ್ ಫುಡ್ ಅಂಡ್ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಅಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್. ಅದು ಆಬ್ವಿಯಸ್. ದೇರ್ ಇಸ್ ನೋ ಅದರ್ ರೀಸನ್. ಬಟ್ ಮೋರ್ ರಿಪೋರ್ಟಿಂಗ್ ಆಲ್ಸೋ. ಈಗ ಮಾಧ್ಯಮದವ್ರು ನೀವು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಎಲ್ಸ್ ಹತ್ರ ಕೂಡ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ಮೊದ್ಲೆಲ್ಲ ಆತರ ಇರ್ಲಿಲ್ಲ. ಇದು ಡೆತ್ ಅಂತೂ ಇದ್ದೇ ಇರ್ತಾವ. ನೀವು ಯಾರನ್ನ ಕೇಳಿ ಕಾರ್ಡಿಯಾಕ್ ಹಾಸ್ಪಿಟಲ್ ಒಳಗೆ ಒಂದ್ ಸ್ವಲ್ಪ ಡಿಫರೆನ್ಸ್ ಆಗ್ಬೋದು ಹೊರತು ಇದು ನಡೀತಾನೆ ಇದೆ ನಿರಂತರವಾಗಿ. ಲಾಸ್ಟ್ 10 years ಇಂದ, ಒಂದು ಡಿಕೇಡ್ ನಿಂದ ಇದು ನಂಬರ್ ಆಫ್ ಡೆತ್ ಜಾಸ್ತಿ. ಬಟ್ ಒಂದೇ ಸಾರಿ ಹಾಸನದಲ್ಲಿ 20 ಜನ ಸತ್ತೋಗ್ಬಿಟ್ರು ಅಂದ್ರೆ ಇಟ್ ಬಿಕಮ್ಸ್ ಎ ನ್ಯೂಸ್. ಪುನೀತ್ ರಾಜ್ಕುಮಾರ್ ಅಂತ ಪವರ್ಫುಲ್ ಫೇಮಸ್ ಆಕ್ಟರ್ ಸತ್ತೋದಾಗ ಇಟ್ ಬಿಕಮ್ಸ್ ಎ ನ್ಯೂಸ್. ಸೊ ಅದರಿಂದ ಜನಗಳಿಗೆ ಏನಂದ್ರೆ ಒಂದು ಮೆಸೇಜ್ ಏನ್ ಹೋಗ್ಬೇಕು ಅಂದ್ರೆ, ಕೈಂಡ್ಲಿ ಟೇಕ್ ಕೇರ್ ಆಫ್ ಯುವರ್ ಲೈಫ್ ಅಂತ. ದುಡಿಯೋದಿದ್ದೇ ಇರುತ್ತೆ, ಹೆಸರು ನಾಟ್ ಓನ್ಲಿ ಅರ್ನಿಂಗ್ ಮನಿ. ಇವತ್ತು ಎವ್ರಿಬಡಿ ವಾಂಟ್ಸ್ ಟು ರಿವಾರ್ಡ್. ಆ ಪ್ರೈಸ್ ತಗೊಂಡ್ಬಿಡ್ಬೇಕು, ನಾನು ಈ ಪ್ರೈಸ್ ತಗೊಂಡ್ಬಿಡ್ಬೇಕು, ರಾಜ್ಯೋತ್ಸವ ತಗೊಂಡ್ಬಿಡ್ಬೇಕು 30 ವರ್ಷಕ್ಕೆ. ಇಂಥ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇರುತ್ತಲ್ಲ, ಅದು ಹೆಂಗೆ ಆಗ್ತಾ ಆಗುತ್ತೆ ಅಂದ್ರೆ, ಮೋರ್ ಸ್ಟ್ರೆಸ್ ಮೋರ್ ಅಡ್ರಿನಲಿನ್ ಹಾರ್ಮೋನ್, ಮೋರ್ ಸ್ಟ್ರೆಸ್ ಮೋರ್ ನಾರ್ ಅಡ್ರಿನಲಿನ್ ಹಾರ್ಮೋನ್. ಇವೆಲ್ಲ ರಕ್ತದ ಒತ್ತಡವನ್ನು ಹೆಚ್ಚಿಗೆ ಮಾಡುತ್ತೆ. ವೈಜ್ಞಾನಿಕವಾಗಿ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಯಾವನು ಆರಾಮಾಗಿ ಹಿಮಾಲಯದಲ್ಲಿ ತಪಸ್ ಮಾಡ್ಕೊಂಡು ಖುಷಿಯಿಂದ ಪೂಜೆ ಮಾಡ್ಕೊಂಡು ಇರ್ತಾನಲ್ಲ, ಅವನಿಗೆ ಎಂಡಾರ್ಫಿನ್ ಜಾಸ್ತಿ ಇರುತ್ತೆ ಬ್ರೈನ್ ನಲ್ಲಿ. ದಟ್ ಇಸ್ ಎ ಹೆಲ್ತಿ ಹಾರ್ಮೋನ್ ಅಂತೀವಿ ನಾವು. ಅದು ಸೆಕ್ರೆಟ್ ಆದ್ರೆ ಅವನಿಗೇನು ತೊಂದರೆ ಆಗಲ್ಲ. ಪ್ರತಿ ಸಾರಿ ಈ ಅಡ್ರಿನಲ್ ಗ್ಲ್ಯಾಂಡ್ ನಮ್ಮ ಕಿಡ್ನಿ ಮೇಲೆ ಇರುತ್ತೆ, 15 ಗ್ರಾಮ್ ಇರುತ್ತೆ, 2 ಕಡೆ ಇರುತ್ತೆ. ಈ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಅದು ದೇವರು ಆ ಗ್ಲ್ಯಾಂಡ್ ಕೊಟ್ಟಿರೋದು ಜನಗಳಿಗೆ ಕಷ್ಟಕ್ಕೆ ಪರಿಹಾರಕ್ಕೆ. ಸಡನ್ ಆಗಿಲ್ಲ, ಕಾಂಪೌಂಡ್ ಹತ್ರ ನಿಂತಿರ್ತಾನೆ, ಸಡನ್ ಆಗಿ ಹುಲಿ ಬಂದ್ಬಿಡುತ್ತೆ ಅಥವಾ ಹಾವು ಬಂದ್ಬಿಡುತ್ತೆ, ಅವ್ನು ಜಂಪ್ ಮಾಡ್ಬೋದು. 6 ಅಡಿ 8 ಅಡಿ ಯಾವತ್ತು ಜಂಪ್ ಮಾಡಿಲ್ಲ. ಅದಕ್ಕೆ ದೇವ್ರು ಕೊಟ್ಟಿರೋದು. ಅದ್ರಲ್ಲಿ ಪಂಪ್ ಹೊಡಿಯುತ್ತೆ ಅವಾಗೆ. ಬಟ್ ಅನ್ಫಾರ್ಚುನೇಟ್ಲಿ ಇವನ್ ಸುಮ್ಮನೆ ನಾನು 30 ವರ್ಷಕ್ಕೆ ದೊಡ್ಡ ಮನೆ ಕಟ್ಟಬೇಕು, 3 ಕಾರ್ ತಗೋಬೇಕು, ಈ ರೀತಿ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಆದಾಗೆಲ್ಲ ಅಡ್ರಿನಲಿನ್ ಜಾಸ್ತಿ ಆಗುತ್ತೆ. ಅಡ್ರಿನಲಿನ್ ಎಫೆಕ್ಟ್ ಆನ್ ಬ್ಲಡ್ ಪ್ರೆಷರ್ ಈಸ್ ಇನ್ಕ್ರೀಸಸ್ ದ ಬ್ಲಡ್ ಪ್ರೆಷರ್. ಒನ್ಸ್ BP ಜಾಸ್ತಿ ಆಯ್ತು ಅಂದ್ರೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ಡಯಾಬಿಟಿಸ್ ಅಷ್ಟೇನೆ, ಇಟ್ ಇಸ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ರಿಲೇಟೆಡ್. ಯಾರಿಗೆ ಸಕ್ಕರೆ ಕಾಯಿಲೆ ಬಹಳ ಬೇಗ ಶುರು ಆಗುತ್ತಲ್ಲ, ಅದನ್ನ ಟೈಪ್ 1 ಡಯಾಬಿಟಿಸ್ ಅಂತೀವಿ ನಾವು.
ಬಹಳ ಲೇಟ್ ಆಗಿ 50-60 ವರ್ಷ ಆದ್ಮೇಲೆ ಟೈಪ್ 2 ಡಯಾಬಿಟೀಸ್ ಅದ್ರೊಳಗೆ ಏನು ಅಷ್ಟು ಕಾಂಪ್ಲಿಕೇಶನ್ ಇರಲ್ಲ. ಈ ಟೈಪ್ 1 ಡಯಾಬಿಟೀಸ್ ನೊಳಗೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ತುಂಬಾ ಜನಕ್ಕೆ ಹಾರ್ಟ್ ಬಿಕಮ್ಸ್ ಎ ಟಾರ್ಗೆಟ್ ಆರ್ಗನ್. ಸರ್ ಆಂಜನಪ್ಪ ಸರ್, ಅಂದ್ರೆ ಈ ಕೋವಿಡ್ ವ್ಯಾಕ್ಸಿನ್ ಇಂದ ಕೂಡ ಅಂದ್ರೆ ಈ 2020 ಆದ್ಮೇಲೆ ಏನು ವ್ಯಾಕ್ಸಿನ್ ಹಾಕಿಸ್ಕೊಂಡ್ವಿ ಅದರಿಂದ ಕೂಡ ಈ ತರದ ಒಂದು ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದೆ ಅನ್ನುವಂಥ ವರದಿಗಳಿದೆ. ಇದಕ್ಕೆ ನಿಮ್ ಸಹಮತ ಇದೆಯಾ ಸರ್? ಇಲ್ಲಪ್ಪ, ಇದೊಂದು ತಪ್ಪು ವರದಿ. ನಾನೊಬ್ಬ ವಿಜ್ಞಾನಿ ಇದ್ದೀನಿ, ನಾನೊಬ್ಬ ಸರ್ಜನ್ ಇದ್ದೀನಿ, ನಾನೊಬ್ಬ ಪ್ರೊಫೆಸರ್ ಇದ್ದೀನಿ. ದಯವಿಟ್ಟು ಜನಗಳಿಗೆ ಹೇಳಿ, ಕೋವಿಡ್ ಬಂದ ಮೇಲೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದೆ, ಅದನ್ನ ಪೋಸ್ಟ್ ಕೋವಿಡ್ ಸಿಕ್ವೆಲ್ ಅಂತೀವಿ ನಾವು. ಯಾರ್ಯಾರು ಕೋವಿಡ್ ನ ಉಳ್ಕೊಂಡ್ರಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದೆ. ವ್ಯಾಕ್ಸಿನ್ ಇಂದ ಆಗಿಲ್ಲ. ನಾನು 3 ವ್ಯಾಕ್ಸಿನ್ ತಗೊಂಡು ಮಾತಾಡ್ತೀನಿ, ನಾನು ಒಬ್ಬನೇ ಅಲ್ಲ, ಲಾಟ್ ಆಫ್ ಇಂಟರ್ನ್ಯಾಷನಲ್ ಪೇಪರ್ಸ್ ಬಂದಿದಾವೆ. ವ್ಯಾಕ್ಸಿನ್ ಈಸ್ ಏನ್ ಗೊತ್ತಾ, ಅದು ಇಟ್ಸ್ ಎ ಕಿಲ್ಡ್ ವೈರಸ್ ಅಷ್ಟೇನೆ, ಅಟೆನ್ಯೂಯೇಟೆಡ್ ವೈರಸ್. ಅದರಿಂದ ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ? ಸುಮ್ಮನೆ ತಪ್ಪು ಯೂಟ್ಯೂಬ್ ನಲ್ಲಿ ಬರೋ ಮಾಹಿತಿಗಳೆಲ್ಲ ಜನ ತಿಳ್ಕೊಬಾರ್ದು. ಇದು ವೈಜ್ಞಾನಿಕವಾಗಿ ಹೇಳ್ಬೇಕು ಅಂದ್ರೆ ವ್ಯಾಕ್ಸಿನ್ ಇಂದ ಯಾರಿಗೂ ಆಗಲ್ಲ. ಬ್ಲಡ್ ಕ್ಲಾಟ್ಸ್ ಜಾಸ್ತಿ ಆಯ್ತು, ಬ್ಲಡ್ ವೆಸಲ್ಸ್ ಬ್ಲಾಕ್ ಆಯ್ತು ಅಂತಾರಲ್ಲ, ದಟ್ಸ್ ಆಲ್ ದಿ ಎಫೆಕ್ಟ್ ಆಫ್ ಕೋವಿಡ್ ರಿಕವರಿ, ನಾಟ್ ಬಿಕಾಸ್ ಆಫ್ ವ್ಯಾಕ್ಸಿನ್. ದಯವಿಟ್ಟು ಇದೊಂದು ತಪ್ಪು ಸುದ್ದಿ ಆಗಿದ್ದಾಗೆ ಬರ್ತಾ ಇರುತ್ತೆ. ಜನಗಳಿಗೆ ಹೇಳ್ಬೇಕು, ವ್ಯಾಕ್ಸಿನ್ ಕಂಡುಹಿಡಿಯೋ ಪುಣ್ಯಾತ್ಮ ವಿಜ್ಞಾನಿ ಸಾಕಷ್ಟು ಕಷ್ಟಪಟ್ಟು ನಮ್ಮ ಸೀರಮ್ ಇನ್ಸ್ಟಿಟ್ಯೂಟ್ ನ ಕಂಡುಹಿಡಿತಾರೆ. ಅದನ್ನ ಸುಮ್ಮನೆ ಮಾರ್ಕೆಟಿಗೆ ಬರೋದಲ್ಲ. ವ್ಯಾಕ್ಸಿನ್ 3 ಟ್ರಯಲ್ ನಡೆಯುತ್ತೆ, ಅನಿಮಲ್ ಟ್ರಯಲ್, ಹ್ಯೂಮನ್ ಟ್ರಯಲ್. ಹಂಗೇನಾದ್ರೆ ವ್ಯಾಕ್ಸಿನ್ ವಿತ್ಡ್ರಾ ಮಾಡ್ಕೋತಾರೆ ಮಧ್ಯದಲ್ಲಿ, ಏನೋ ಈ ತರ ಆದ್ರೆ. ಇತ್ತೀಚೆಗೆ ಎಲ್ಲಾ ಆದ್ಮೇಲೆ ಬರ್ತಿರುವಂತ ಸುದ್ದಿ ಇದು. ದಯವಿಟ್ಟು ಇದೊಂದು ತಪ್ಪು ಮಾಡಿ ಸರ್. ಮತ್ತು ನಮ್ಮ ಆರೋಗ್ಯ ನಮ್ಮ ಕೈಲೇ ಇದೆ ಅಂತ ಹೇಳ್ತೀವಿ. ಸೊ ಆ ಕಾರಣಕ್ಕೆ ಎಸ್ಪೆಷಲಿ ಹೃದಯದ ವಿಚಾರಕ್ಕೆ ಯಂಗ್ಸ್ಟರ್ಸ್ ಆಗಲಿ ವಯಸ್ಕರಾಗಲಿ ಏನು ಫಾಲೋ, ಅಂದರೆ ಆಹಾರ ಪದ್ಧತಿ ವಿಚಾರವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಏನು ಫಾಲೋ ಮಾಡಬೇಕು ಅಂತ ಸರ್? ಊಟ ಬಲ್ಲವನಿಗೆ ರೋಗವಿಲ್ಲ, ದೊಡ್ಡವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಯಾವಾಗಲೂ ಕೂಡ ಕೊಲೆಸ್ಟ್ರಾಲ್ ಕಡಿಮೆ, ಅಂದ್ರೆ ಚರ್ಬಿ ಐಟಮ್ಗಳು, ಎಣ್ಣೆ ಐಟಮ್ಗಳು ಕಡಿಮೆ ಇರಬೇಕು, ಸೊಪ್ಪು ತರಕಾರಿಗಳು ಜಾಸ್ತಿ ಇರಬೇಕು, ಹಣ್ಣು ತಿನ್ನಬೇಕು. ಇವೆಲ್ಲವನ್ನು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಆಹಾರ, ಅದಕ್ಕೆ ದೊಡ್ಡವರು ಹೇಳಿರೋದು ಊಟ ಬಲವನಿರೋ ನೀರ್ ಜಾಸ್ತಿ ಕುಡಿಬೇಕು, ಹಣ್ಣುಗಳು ತಿನ್ಬೇಕು, ಆಂಟಾಕ್ಸಿಡ್ಸ್ ಅಂತೀವಿ ನಾವು. ಇವೆಲ್ಲವನ್ನು ಫಾಲೋ ಮಾಡಿದ್ರೆ, ಅಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಾ ಹೇಳ್ತೀನಿ, ಸ್ಮೋಕಿಂಗ್, ಟೊಬ್ಯಾಕೋ ಇನ್ ಯೂನಿಫಾರ್ಮ್. ಬರೀ ಸ್ಮೋಕಿಂಗ್ ಅಲ್ಲ, ಅನೇಕ ಯಂಗ್ಸ್ಟರ್ಸ್ ಇವತ್ತು ಗುಟ್ಕಾ ತಿಂತಾರೆ, ಪಾನ್ ಪರಾಗ್ ತಿಂತಾರೆ, ಅವೆಲ್ಲ ಟೊಬ್ಯಾಕೋ ಇಸ್ ದ ಮೋಸ್ಟ್ ಡೇಂಜರಸ್ ಎಲಿಮೆಂಟ್ ಹಾರ್ಟ್ ಅಟ್ಯಾಕ್ ಆಗ್ಬೇಕಾದ್ರೆ. ಸೊ ಇವೆಲ್ಲವನ್ನು ಮಾಡಿಫೈ ಮಾಡ್ಕೊಂಡ್ರೆ, ಸೊ ಊಟದಲ್ಲಂತೂ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಜಂಕ್ ಫುಡ್ ಬಿಡಿ, ಸೊಪ್ಪು ತರಕಾರಿ ತಿನ್ನಿ, ಹಣ್ಣುಗಳು ತಿನ್ನಿ. ಆಮೇಲೆ ನೀವು ಸೆಲ್ಫ್ ಡೈರೆಕ್ಟರ್ಗಳು ಆಗ್ಬಿಟ್ರೆ, ನಾನೇ ಡಯಟ್ ಮಾಡ್ತೀನಿ, ನಾನೇ ಜಿಮ್ ಮಾಡ್ತೀನಿ, ಒಂದೇ ದಿನ 8 ಪ್ಯಾಕ್ ಮಾಡ್ಕೋತೀನಿ, ಶಾರುಖ್ ಖಾನ್ ತರ, ಅದನ್ನೆಲ್ಲ ಬಿಡ್ಬೇಕು. ಸಂಬಂಧಪಟ್ಟಂತೆ ಜಿಮ್ ವಿಚಾರಕ್ಕೂ ಸಂಬಂಧಪಟ್ಟಂತೆ ವ್ಯಾಯಾಮ ಅತಿ ಆದ್ರೂ ಕಷ್ಟ, ಕಮ್ಮಿ ಆದ್ರೂ ಕಷ್ಟ ಅಂತ ಯಂಗ್ಸ್ಟರ್ಸ್ ಏನ್ ಹೇಳ್ತೀರಾ ಸರ್? ಡೆಫಿನೆಟ್ಲಿ ಒಂದೇ ದಿನ ನೀನು ಸ್ಟ್ರೈನ್ ಮಾಡ್ಬೇಕು. ಹಾರ್ಟ್ಗೆ ತನ್ನದೇ ಆದ ಒಂದು ಕೆಪಾಸಿಟಿ ಇರುತ್ತೆ. ಡೋಂಟ್ ಓವರ್ ಸ್ಟ್ರೈನ್ ದ ಹಾರ್ಟ್ ಅಂತೀವಿ ನಾವು. ಹಾರ್ಟ್ ಇವನ್ ಸುಮ್ಮನೆ ಓಡೋಗೋದಲ್ಲ, ಸುಮ್ಮನೆ ನಡ್ಕೊಂಡು ಹೋಗೋದಲ್ಲ. ನೋಡಿ, ಈ ವಿಜ್ಞಾನ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದ್ರೆ, ನೀವು ವಾಕ್ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಫಾರ್ಮುಲಾ ಇದೆ, 220 ಮೈನಸ್ ಯುವರ್ ಏಜ್. ನಾನು 70 ವರ್ಷದವನು. ನಾನ್ ನಡೆಯೋ ಸ್ಪೀಡ್ಗೂ ನನ್ನ ಮಗ ನಡೆಯೋ ಸ್ಪೀಡ್ಗೂ ಡಿಫ್ರೆನ್ಸ್ ಇರುತ್ತೆ, ಅದು ಗೊತ್ತಿರ್ಬೇಕು ಅವನಿಗೆ. ಸುಮ್ನೆ ನಾನು ಜಾಗ್ ಮಾಡ್ತೀನಿ, ಬೆಳಗ್ಗೆ ಕಬ್ಬನ್ ಪಾರ್ಕ್ನಾಗ ಓಡ್ತೀನಿ ಅಂದ್ರೆ ಓಡೋವಾಗೆ ಬಿತ್ತು ಇರೋರು ನಾವು ನೋಡಿದ್ದೀವಿ. ದಯವಿಟ್ಟು ವಿಜ್ಞಾನವನ್ನು ಫಾಲೋ ಮಾಡಿ. ನೀವು ಜಿಮ್ನಾಗ ಹೋಗ್ಬಿಟ್ಟು ಒಂದೇ ದಿನ 8 ಪ್ಯಾಕ್ ಮಾಡ್ಕೋತೀನಿ, ಅವೆಲ್ಲ ಆಗೋದಿಲ್ಲ. ವಾರ್ಮಿಂಗ್ ಎಕ್ಸರ್ಸೈಸ್ ಮಾಡಬೇಕು, ಆಮೇಲೆ ಎಕ್ಸರ್ಸೈಸ್ ಮಾಡಬೇಕು. ಬೆಸ್ಟ್ ಎಕ್ಸರ್ಸೈಸ್ ಇಸ್ ವಾಕಿಂಗ್. ದಿನ 45 ನಿಮಿಷ, ಅಟ್ಲೀಸ್ಟ್ 5 days ಇನ್ ಎ ವೀಕ್ ವಾಕ್ ಮಾಡಿ. ವಾಕಿಂಗ್ ಇಸ್ ದ ಬೆಸ್ಟ್, ಚೀಪೆಸ್ಟ್, ಈಸಿಯೆಸ್ಟ್ ಆಫ್ ಎಕ್ಸರ್ಸೈಸ್. ಥ್ಯಾಂಕ್ ಯು ಆಂಜನಪ್ಪ ಸರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್.